ಇದು ನಮಗೆ ಮಾಡಬಾರ್ದು. ಇದೇನಿದ್ರು ಕೋರ್ಟ್ ನ ಬಗ್ಗೆ ತಹಶೀಲ್ದಾರ್ ಆಫೀಸಿಗೆಲ್ಲ ಹೋಗಿ ನಾವು DC ಅವ್ರಿಗೆ ದುಡ್ಡು ಕೊಟ್ಟಿದೀವಿ. ನಮ್ಮ ಅಮ್ಮರಸಿಗೆ ನಮ್ಮ ಚಿಕ್ಕಮ್ಮರಸಿಗೆ ಲಾರಿ ಗ್ಯಾರೇಜ್ ಬಿಡಿದೆ ಒಳಗಡೆ ಜಮೀನುಗಳಿಗೆ ಅತಿಕ್ರಮ ಪ್ರವೇಶ ಮಾಡಿ ಮಣ್ಣನ್ನು ಲೂಟಿ ಮಾಡುತ್ತಿರುವ ಕದೀಮರು. ಕೇಳಲು ಹೋದ ಜಮೀನು ಮಾಲೀಕರಿಗೆ ಧಮಕಿ ಹಾಕಿದ ಕದೀಮರು. ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಮೃತಾಪುರ ಹೋಬಳಿ ಹುಣಸೇಘಟ್ಟ ಗ್ರಾಮದಲ್ಲಿ ನಡೆದಿದೆ. ಸರ್ವೆ ನಂಬರ್ 47/2ರಲ್ಲಿ ಸುಮಾರು 70 ವರ್ಷಗಳಿಂದ ಸ್ವಾಧೀನದಲ್ಲಿರುವ ಜಯಬಾಯಿ, ರಾಮೋಜಿ, ಸರೋಜಾ, ಶಾಂತಬಾಯಿ, ಅಕ್ಕಪಕ್ಕದ ಜಮೀನು ಮಾಲೀಕರಾದ ಗುಳ್ಳಪ್ಪ ಬಿನ್ ಚೌಡಪ್ಪ ಇವರ ಜಮೀನುಗಳಲ್ಲೂ ಮಣ್ಣನ್ನು ತೆಗೆಯಲು ತಯಾರು ಮಾಡುತ್ತಿದ್ದಾರೆ. ಕಡೂರಿನ ವ್ಯಕ್ತಿಯೊಬ್ಬ ತನ್ನದೇ ಜಮೀನು ಎಂದು ಹೇಳುತ್ತಾ 15 ದಿನಗಳಿಂದ ಮಣ್ಣನ್ನು ಲೂಟಿ ಮಾಡುತ್ತಿದ್ದಾರೆ. ಸ್ವಾಧೀನದಲ್ಲಿದ್ದು ಅಕ್ಕಪಕ್ಕದ ಜಮೀನಿನಲ್ಲೂ ಮಣ್ಣನ್ನು ದೋಚುತ್ತಿದ್ದಾರೆ. ಸರ್ವೆ ನಂಬರ್ 47/1 ಮಾಲೀಕರಾದ ಕರಿಯಪ್ಪ ಬಿನ್ ತಿಮ್ಮಣ್ಣನವರು ಜಮೀನಿನಲ್ಲೂ ಅತಿಕ್ರಮ ಪ್ರವೇಶ ಮಾಡಿದ್ದಲ್ಲದೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಮಣ್ಣನ್ನು ಲೂಟಿ ಮಾಡುತ್ತಿದ್ದಾರೆ. ಸುಮಾರು 55 ವರ್ಷಗಳಿಂದ ಸ್ವಾಧೀನದಲ್ಲಿರುವ ಕರಿಯಪ್ಪ ಬಿನ್ ತಿಮ್ಮಣ್ಣನವರು ಭಕ್ತಲ್ ಸಿದ್ದಯ್ಯನ ಮಗ ಸಿದ್ದಬೋವಿಯವರು ಕರಿಯಪ್ಪ ಬಿನ್ ತಿಮ್ಮಣ್ಣನವರಿಗೆ 1971 ಇಸವಿಯಲ್ಲಿ ನೋಂದಾಯಿತ ಆಧಾರ ಪತ್ರ ಬರೆಸಿಕೊಂಡಿರುತ್ತಾರೆ. 1971 ವಿಷಯ ವಿವರದಲ್ಲಿಯೂ ಕರಿಯಪ್ಪ ಬಿನ್ ತಿಮ್ಮಣ್ಣನವರು ವಾರಸುದಾರರಾಗಿದ್ದು ಸುಮಾರು 55 ವರ್ಷಗಳಿಂದ ಸ್ವಾಧೀನ ಅನುಭೋಗದಲ್ಲಿ ಇರುತ್ತಾರೆ. 1 ವರ್ಷದಿಂದ ಅಂದರೆ 2025ರಿಂದ KR ಶಂಕರಪ್ಪ ಬಿನ್ ಧನರಾಜರವರು ಮೂಲತಃ ಕಡೂರು ಸುಭಾಷ್ ನಗರ ಬೋವಿ ಕಾಲೋನಿ ನಿವಾಸಿಗಳಾಗಿದ್ದು ಸದರಿ ಜಮೀನನ್ನು ಲಪಟಾಯಿಸುವ ಮೂಲಕ ಸುಮಾರು 12 ಎಕರೆ ಜಮೀನನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಖಾತೆ ಮಾಡಿಕೊಂಡಿರುತ್ತಾರೆ. ಅಮ್ಮ, ನಿಮ್ಮ ಹೆಸರು? ಸರೋಜಾ ರವಿಕುಮಾರ್. ಯಾವ ಊರು? ಇಲ್ಲ, ಹುಣಸಘಟ್ಟ. ಇವಾಗ ನಿಮ್ ಜಮೀನ್ ಸಮಸ್ಯೆ ಏನಾಗಿದೆ? ಸಮಸ್ಯೆ ಏನಂದ್ರೆ ಸರ್, ನಾವು ಈಗ 70 ವರ್ಷ ಅಂದ್ರೆ ಅಷ್ಟು ವರ್ಷದಿಂದನು 1957ನೇ ಇಸ್ವಿದ ನಮ್ಮ ತಾತ ನಮ್ಮ ಮಾವನ ಪಿತ್ರಾರ್ಜಿತ ಆಸ್ತಿ ಇದು. ನಮ್ಮ ಮಾವರು ಇರೋ ತನಕನೂ ಅವ್ರು ಹೊಡೆದಿದ್ದಾರೆ. ನಾವು ಮತ್ತೆ 21-22 ತನಕನೂ ನಾವು ಹೊಡೆದಿದ್ದೀವಿ. ನೀವು ಎಷ್ಟು ವರ್ಷದಿಂದ ಸ್ವಾಧೀನ? ಸುಮಾರು ಈಗ 57ರಿಂದನೇ ಇದೀವಿ ಸರ್. ವ್ಯವಸಾಯ ಮಾಡ್ಕೊಂಡೇ ಇದೀವಿ ನಾವು. ಈಗ ಇತ್ತೀಚೆಗೆ ಇವ್ರು ಬಂದ್ಬಿಟ್ಟು ಮಣ್ಣು ಬಗಿದ್ ನಾವೆಲ್ಲ ಈಗ 4 ಜನ ಮಕ್ಕಳು ನಾವು ನಮ್ಮ ಮಾವನಿಗೆ. ನಾವ್ ಇನ್ನೇನ್ ಡಿವೈಡ್ ಆಗ್ಬೇಕು ಅಂತ ಹೇಳಿ ಪತ್ರ ಎಲ್ಲ ಜಂಟಿ ಎಲ್ಲ ಮಾಡ್ಕೊಂಡಿದೀವಿ. ಈಗ ನಮ್ಮ ಹೆಸರುಗಳಲ್ಲಿ ಇದೆ. ಅಷ್ಟ್ರೊಳಗೆ ನಾವು ಮಾಡ್ಕೊಳ್ಬೇಕು ಅನ್ನೋಷ್ಟೊತ್ತಿಗೆ ನಾವು ಕೆಲವೊಂದು ಇರ್ತಾವಲ್ಲ ಅಂತ ಹೇಳಿ ನಾವು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಯಾರೋ ಮಣ್ಣು ಬಗಿತಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಯಾರು ಬಗಿದ್ದಾರೆ? ಇವರು ಉಮೇಶ್ ಅನ್ನೋರು. ಅವ್ರು ಮಂಜು ಅನ್ನೋರು NH ಇದಂತೆ ಮೇಯ್ನ್. ಈ ಉಮೇಶ್ ಅನ್ನೋರು ಮಾತ್ರ ಗೊತ್ತದ ಯಾರೋ ಬೋವಿ ಅಂತವ್ರು. ಅವರು ಬಂದ್ಬಿಟ್ಟು ಇಲ್ಲ ಇದು ನಮ್ಗೆ ಸಂಬಂಧಪಟ್ಟಿದ್ದು. ನಾವು ಎಲ್ಲ ಬಂದ್ ಕೇಳಕ್ ಬಂದಾಗ ಇಲ್ಲ ಇದು ನಮ್ಗೆ ಸಂಬಂಧಪಟ್ಟಿದ್ದು, ನಿಮ್ದು 10 ತೋರ್ಸ್ರಿ 2 ತೋರ್ಸ್ರಿ ಅಂದ್ರು. ನಾವೆಲ್ಲ 3 ದಿನ ಅದು ಎಲ್ಲೆಲ್ಲ ನಾನ್ ಬೇರೆ ಎಲ್ಲ ಇದಕ್ಕೆ ಹೋಗಿದ್ದೆ, ಮಹಾರಾಷ್ಟ್ರ ಆ ಕಡೆ. ಆವಾಗ ಕೇಳಿದಾರೆ. ಪಾಪ ಇವರು ಅವ್ರೇನೋ ಯಾವ್ದೇನೋ ತೋರಿಸಿದ್ದಾರೆ. ಪಾಪ ಇವ್ರು ಏನು ಮಾತಾಡಿಲ್ಲ. ಬಂದಿದ್ದಾರೆ 1 ತಿಂಗಳು ಅಲ್ಲ 15 ದಿನದ ಕೆಳಗಡೆ. ಆ ತಕ್ಷಣ ಬಂದು ನಾವೆಲ್ಲ ಕಲೆಕ್ಟ್ ಮಾಡ್ಕೊ ಬರೋದ್ರೊಳಗೆ ಸ್ವಲ್ಪ ತೆಗ್ದಿದ್ರಂತೆ. ಇಲ್ಲಿಂದ ತಕೊಂಡು ಸ್ವಲ್ಪ ತೆಗ್ದಿದ್ದಾರೆ. ಅಷ್ಟೊತ್ತಿಗೆ ಮತ್ತೆ ನಾನು ಮೊನ್ನೆ ಎಲ್ಲ ಬಂದಲ್ಲ, ಅಷ್ಟೊತ್ತಿಗೆ ಮತ್ತಿನ್ನು 2 ದಿನ ಬಿಟ್ಟು ಬರೋದ್ರೊಳಗೆ ಈಗ ಅಷ್ಟು ತೆಗ್ದಿದ್ದಾರೆ. 1-1.5 ಎಕರೆ ಅಷ್ಟು ತೆಗ್ದಿದ್ದಾರೆ. ಕೇಳಿದಾಗ ಏನಂತ ಹೇಳಿದ್ರು ಅವರು? ನಮ್ ಜಮೀನಲ್ಲಿ ಮಣ್ಣೇನು ತೆಗಿತಿದ್ರೆ ಅಂತ. ನಾನೇನ್ ನಿಮ್ ಜಮೀನಲ್ಲಿ ತೆಗಿತಿಲ್ಲ, ನಾನು ನಮ್ ಜಮೀನಲ್ಲಿ ತೆಗಿತಾ ಇದ್ದೀನಿ ನಾನು. ಅಲ್ಲಪ್ಪ, ನಮ್ ಜಮೀನು ನಾವು ಗುರ್ತಿಸ್ತಾ ಇದೀವಿ. ಪ್ರತಿಯೊಬ್ರು ಇಡೀ ನಮ್ಮ ಹುಣಸಘಟ್ಟದಲ್ಲಿ 2000-3000 ಜನ ಇದ್ದಾರೆ. ಯಾರು ಕೇಳಿದ್ರು ಕೂಡ ನಮ್ಮ ಮಾವನ ಹೆಸರು ಹೇಳೋದು, ನಮ್ಮ ಮನೆಯದೇ ಹೆಸರು ಹೇಳೋದು. ಈಗ ಅಕ್ಕಪಕ್ಕ ಹೊರ ಎಲ್ಲ ಇದ್ದಾರೆ, ಈಗ ಇವರೆಲ್ಲ ಇದ್ದಾರೆ ನಮ್ಮ ಅಕ್ಕಪಕ್ಕದವರೆಲ್ಲ. ಅವರು ಕೂಡ ಪಾಣಿ ಕೂಡ ನಮ್ಮ ಹೆಸರಲ್ಲೇ ಬರ್ತಿದೆ. ಪ್ರತಿಯೊಂದು ಮ್ಯೂಟೇಶನ್ ಸಾಗುವಳಿ ಪತ್ರ ಇದೆ ನಮ್ಮ ಹತ್ರ. ಪ್ರತಿಯೊಂದು ನಮ್ಮ ಹತ್ರ ಇದೆ ಸರ್. ಅವ್ರ ಹತ್ರ ದಾಖಲಾತಿ ಏನಾದ್ರು ಕೇಳಿದ್ರ ನೀವು? ನಾವು ಕೇಳಿದ್ಗೆ ಅವನೇನೋ ಒಂದು ಸಾಗುವಳಿ ಪತ್ರ ತೋರಿಸಿದಂತ ಅಷ್ಟೇ. ಅದು ಯಾವ್ದ್ರದ್ದು 73 88 ಅಂತ ತೋರಿಸಿದ. ನನಗೆ ಗೊತ್ತಿಲ್ಲ, ಅದ್ ನಾನ್ ನೋಡ್ಲಿಲ್ಲ. ಅವ್ನು ಅಷ್ಟೇ, ಇನ್ನೇನು ತರ್ತೀನಿ ಅಂತ ಹೇಳಿ ಇಷ್ಟು ದಿನ ಬಂದಿಲ್ಲ ಅವನು. ಆಮೇಲೆ DC ಅವ್ರಿಗೆ ಆಮೇಲೆ ತಹಸೀಲ್ದಾರ್ಗೆ ದುಡ್ಡು ಕೊಟ್ಟಿದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಯೋಗೀಶ್ ಅಂತ. ನಿಮ್ದು ಜಾಗ ಸರ್ವೆ ನಂಬರ್ 47 ಏಗೋಲ್ರಳ್ಳಿ. ಎಷ್ಟು ಎಕರೆ? 12 ಎಕರೆ. ನಿಮ್ಮ ಹೊಲದಲ್ಲಿ ಬಂದು ಅಕ್ರಮವಾಗಿ ಮಣ್ಣೆಲ್ಲ ತೆರವು ಮಾಡಿದಾರ? ಮಾಡಿದ್ದಾರೆ, ತೆಗಿತಾ ಇದ್ದಾರೆ. ಯಾವ ಊರು ಅವ್ರದ್ದು? ಅವ್ರದ್ದು ಮೂಲತಃ ಕಡೂರು. ಉಮೇಶ ಅನ್ನ. ಉಮೇಶ್. ನೀವ್ ಕೇಳಿಲ್ವಾ ಅವ್ರಿಗೆ? ಕೇಳಕ್ ಬಂದ್ರೆ ರೌಡಿಗಳನ್ನ ಕರ್ಕೊಂಡ್ ಬರೋದು, ತರೀಕೆರೆ ಕಡೂರಿಂದ ರೌಡಿನ ಕೊಲೆ ಬೆದರಿಕೆ ಹಾಕೋದು, ಕೊಲೆ ಮಾಡಿಸ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಬೆದರಿಸೋದು, ಈ ತರ ಮಾಡ್ತಾ ಇದಾರೆ. ಸಂಜೆ ಟೈಮ್ ಫುಲ್ ಎಣ್ಣೆ ಹಾಕೋದು,
ಅಷ್ಟು ಜನಗಳನ್ನೆಲ್ಲ ಕುಂಡಿಸ್ಕೊಂಡು ನಾವು ಜಮೀನಿನ ಬಡ್ಡಿ ಬಂದ ತಕ್ಷಣ ಬೆರ್ಸೋದ್ ನಮ್ಮನ್ನ ಓಡಿಸೋದು ಈ ತರ ಪ್ರಾಣ ಬೆದರಿಕೆ ಹಾಕಿದ್ದಾರೆ ನಮ್ಗೆ. ನೀವು ಕಂಪ್ಲೇಂಟ್ ಮಾಡಿದೀರಾ? ಕಂಪ್ಲೇಂಟ್ ಮಾಡಿದ್ವಿ ಒಂದ್ಸತಿ. ಕಂಪ್ಲೇಂಟ್ ಮಾಡಿದಾಗ ನಮಗೆ ಪೊಲೀಸ್ ಸ್ಟೇಷನ್ ಇಂದ ಸಾಹೇಬ್ರ ಹೇಳ್ಕಳಿಸಿ ಸ್ವಾಧೀನಕ್ಕೆ ನೀವು ತೊಂದರೆ ಕೊಡಬಾರ್ದು, ಇದೇನಿದ್ರು ಕೋರ್ಟ್ ನ ಬಗೆಹರಿಸ್ಕೊಂಡು ಕೋರ್ಟ್ ನಲ್ಲಿ ಆದೇಶ ಮಾಡಿಸ್ಕೊಂಡು ನೀವು ಸ್ವಾಧೀನಕ್ಕೆ ಕೊಡ್ಬೇಕು. ಅವರು ಸ್ವಾಧೀನ ಅನ್ಬೋದು ಇದಾರೆ 1971ರಿಂದನೂ ಇವ್ರಿಗೆ ಸ್ವಾಧೀನಕ್ಕೆ ತೊಂದರೆ ಮಾಡ್ಕೊಡ್ಬಾರ್ದು ಅಂತ ನಮಗೆ ಇದನ್ನು ಮಾಡ್ಕೊಟ್ಟಿದ್ದಾರೆ, ಸ್ಟೇಷನ್ ಅಲ್ಲೇ ಹೇಳಿದ್ದಾರೆ. ಆದ್ರೂ ಕೂಡ ಅದಕ್ಕೂ ಮಿತಿ ಮೀರಿ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಇಷ್ಟು ಮಟ್ಟಿಗೆ ರೌಡಿಗಳನ್ನ ಕರ್ಕೊಂಡು ರೌಡಿಸಂ ಮಾಡ್ತಾ ಇದ್ದಾರೆ. ನೀವು ತಹಶೀಲ್ದಾರ್ ಆಫೀಸಿಗೆಲ್ಲ ಹೋಗಿ ಕೇಳಿದಿರಾ? ಕೇಳಿದೀವಿ. ಆಮೇಲೆ AC ಕೋರ್ಟಿಗೂ ಕೇಸ್ ಹಾಕಿದ್ದು ಎಲ್ಲ ಆಗಿದೆ. ಆದ್ರೂ ಸಿವಿಲ್ ಅಲ್ಲೂ ಕೇಸ್ ಇದೆ. ಆದ್ರೂ ಇವ್ರು ಬಂದು ಬಹಳ ತೊಂದರೆ ಕೊಡ್ತಾರೆ. 1971ನೇ ಇಸ್ವಿಯಲ್ಲಿ ನಮ್ಮ ಅಜ್ಜ ಅವರು ಕೊಂಡಿರೋ ಜಮೀನ್ ಇದು. ಬತ್ತಾಳ ಸಿದ್ದಯ್ಯನ ಮಗ ಸಿದ್ದಾಬೋವಿ ಅವರು ಚೆಕ್ ಬಂದಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಕರೆಕ್ಟ್ ಆಗಿ ಬರೆದು ಸಬ್ ರಿಜಿಸ್ಟರ್ ಕಾಪಿ ನಮಗೆ ಪತ್ರ ಬರ್ಸ್ಕೊಟ್ಟಿದ್ದಾರೆ. 1975ನೇ ಇಸ್ವಿಯಲ್ಲಿ ಹನುಮಾಬೋವಿ ಬಿನ್ ಮಸ್ಯಾಬೋವಿ ಅವರು ನಮಗೆ ಚೆಕ್ ಬಂದಿ ಪೂರ್ವ ಪಶ್ಚಿಮ ಎಲ್ಲ ಬರೆದು ಸಬ್ ರಿಜಿಸ್ಟರ್ ಕಾಪಿ ಪತ್ರ ಬರ್ಸ್ಕೊಟ್ಟಿದ್ದಾರೆ. 1971ನೇ ಇಸ್ವಿಯಲ್ಲಿ ನಮ್ಮ ಅಪ್ಪರು ನಮ್ಮ ಚಿಕ್ಕಪ್ಪರು ಎಲ್ಲ ಇದೇ ಜಮೀನು ಉಳುಮೆ ಮಾಡಿ ಇಲ್ಲೇ ಬವಣೆ ಉಟ್ಕೊಂಡು ರಾಗಿ ಹುಳಿ ಶೇಂಗಾ ಎಲ್ಲ ಬೆಳೆದು ಈ ಜಮೀನನ್ನ ಗೆದ್ದಿದ್ವಿ ನಾವು. ಎಷ್ಟು ವರ್ಷದಿಂದ ಉಳುಮೆ ಮಾಡಿದ್ರು? 1971ರಿಂದನೂ ನಾವೇ ಇರೋದು. ನಾವೇ ಸ್ವಾಧೀನ ಇರೋದು. ಅವರು ಯಾವಾಗಿಂದ ಬಂದಿರೋದು? ಈಗ ರೀಸೆಂಟ್ ಆಗಿ ಒಂದ್ 6 ತಿಂಗಳಿಂದ ಬಂದು ನಮಗೆ ತೊಂದರೆ ಕೊಡ್ತಾರೆ. ಚಾನಲ್ ಬಂದ್ಮೇಲಲ್ಲಪ್ಪ, ಈಗ ಒಂದ್ 6 ತಿಂಗಳಿಂದ ತೊಂದರೆ ಕೊಡ್ತಾ ಇದ್ದಾರೆ. ಈಗ ರೀಸೆಂಟ್ ಒಂದ್ 6 ತಿಂಗಳಿಂದ ಬಹಳ ತೊಂದರೆ ಕೊಡ್ತಾ ಇರೋದು. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಏನಲ್ಲ, ಅಪ್ ಟು ಡೇಟ್ ಡಾಕ್ಯುಮೆಂಟ್ ನಮ್ಮ ಹತ್ರ ಇರೋದು. ನಮ್ಮ ಕಾಕಿನ ಹೆಸರಲ್ಲಿ ನಮ್ಮ ಹೆಸರಲ್ಲಿ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಇರೋದು. ಸಬ್ ರಿಜಿಸ್ಟರ್ ಕಾಪಿನೂ ಇವ್ ಸತ ನಮ್ಮ ಹೆಸರಲ್ಲಿ ಇರೋದು. ಕ್ರಿಯೇಟ್ ಮಾಡ್ಕೊಂಡು ಸ್ವಾಮಿ ಬೋವಿ ರಾಮಬೋವಿ ಆದವರು ಅವರು ಚಿಕ್ಕನ್ಮಬೋವಿ ನಾಗಬೋವಿ ವಾರಸ್ದಾರಗಳು. ಇದು ಹನುಮಾಬೋವಿ ಮರ್ಸಾಬೋವಿ ಪ್ರಾಪರ್ಟಿ. ಹನುಮಾಬೋವಿ ನಾಗಬೋವಿ ಪ್ರಾಪರ್ಟಿನೂ ಕೋತಿ ಖಾತೆ ಮಾಡಿಸ್ಕೊಂಡಿದ್ದಾರೆ ನಮ್ಮ ತಂದೆದು ಅಂತೇಳಿ. ಹನುಮಾಬೋವಿ ಮರ್ಸಾಬೋವಿ ಜಮೀನನ್ನು ಡೂಪ್ಲಿಕೇಟ್ ಡೆತ್ ಸರ್ಟಿಫಿಕೇಟ್ ಆಗಿ ಕೋತಿ ಖಾತೆ ಮಾಡಿಸ್ಕೊಂಡು ಬಹಳ ದೌರ್ಜನ್ಯ ಮಾಡ್ತಿದ್ದಾರೆ. ಸಿದ್ದಾಬೋವಿ ಬಿನ್ ಸಿದ್ದಾಬೋವಿನು ಅವನು ನಮ್ಮ ತಂದೆ ಅಂತೇಳಿ ಅದಕ್ಕೂ ಫೇಕ್ ಡೆತ್ ಸರ್ಟಿಫಿಕೇಟ್ ಆಗಿ ಕೋತಿ ಖಾತೆ ಮಾಡಿಸ್ಕೊಂಡು ನಮ್ಮಲ್ಲಿ ದೌರ್ಜನ್ಯ ಮಾಡ್ತೀರಿ. ನಾವು SC ಅನ್ನ ಕಾರಣಕ್ಕೆ ನಾವು SC ನಮ್ಮ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ದುರುದ್ದೇಶದಿಂದ ಇಟ್ಕೊಂಡು ನಮಗೆ ಬಹಳ ತೊಂದರೆ ಕೊಡ್ತೀವಿ. ನಿಮ್ಮ ಹೆಸರು? ಸರ್ ನಾವು ಚಂದೇನಾಯ್ಕ ಅಂತ ನನ್ನ ಹೆಸರು. ನಮ್ಮ ಅಜ್ಜ ಮಾಡಿದ್ದು ನಮ್ ಜಮೀನ್ ಇದು 1958ರಲ್ಲಿ ವಾಸ್ತು ನಾವೇನೆ. ನಮ್ಮ ಅಜ್ಜನ ನಮ್ಮ ತಾತನ ಜಮೀನ್ ಅದು. ನಾವು ವ್ಯವಸಾಯ ಮಾಡ್ತಾ ಇದ್ರು, ರಾಗಿ ಭತ್ತ ಅವೆಲ್ಲ ಎಷ್ಟೇ ದಾಸು ಲಬ್ಬ ಇದು ನಾವು ಅರ್ಮೋಸ್ಕೊಂಡು ನಾವು ಈ ಜಮೀನ ಉಳ್ಕೊತಾ ಇದೀವಿ. ಆಮೇಲೆ ಸಾಲದಿನ ಮೊನ್ನೆ ಗೌರ್ಮೆಂಟ್ ಕಡೆಯಿಂದ ನೀರಾವರಿ ವ್ಯವಸ್ಥೆ ಮಾಡ್ಕೊಟ್ರು. ಅವಾಗಿನೂ ವ್ಯವಸಾಯ ಮಾಡ್ಕೊಂಡಿದ್ವಿ. ಆ ಪೈಪ್ಗಳೆಲ್ಲ ಓಡ್ಬಿಟ್ಟು ನೆಲಸಮ ಮಾಡ್ಬಿಟ್ಟು ನಮ್ ಜಮೀನು ನಮ್ದು ಅಂತ ಹೇಳ್ಬಿಟ್ಟು ಉಮೇಶ್ ಅಂತ ಬಂದವ್ರೆ. ಏನಕ್ಕಪ್ಪ ಉಮೇಶ್ ಅನ್ನೋರು ಕಡು ಅಂತ ಹೇಳಿದ್ರು ನಮ್ಗೆ ಫೋನ್ ಮಾಡಿ ಕೇಳಿದಾಗ. ಆಮೇಲೆ ನೋಡಿದ್ರೆ ಅವ್ರು ಏನ್ರು ನಾವು DC ಅವ್ರಿಗೆ ದುಡ್ಡು ಕೊಟ್ಟಿದೀವಿ, AC ಅವ್ರಿಗೆ ದುಡ್ಡು ಕೊಟ್ಟಿದೀವಿ ಕೋರ್ಟ್ ಅವ್ರಿಗೆ, ಆಮೇಲೆ ಪೊಲೀಸ್ ಅವ್ರಿಗೆ ಕೊಟ್ಟಿದೀವಿ. 28 ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ. ಅದಕ್ಕೆ ನಾನು ಅದನ್ನ ನನ್ನ ಕೈಗೆ ನಂದು ಜಮೀನದು ನಾನು ಏನ ಮಾಡ್ಕೋತೀವಿ, ನೀವ್ ಯಾರು ಕೇಳ್ಕೊಂಡ್ರಿ. ನಾವು ಅವಾಗ ಪಾಣಿ ತರ್ಸಕ್ ಹೋದ್ರೆ ಅದು ನಮ್ಮ ಅಮ್ಮವ್ರ ಹೆಸರಿಗೆ ನಮ್ಮ ಚಿಕ್ಕಮ್ಮವ್ರ ಹೆಸರಿಗೆ ಎಲ್ಲ ಹೆಸರಿಗೂ ಬಂದಿದೆ ಅದು ಪಾಣಿ. ಇವಾಗ ತಗ್ಸಿದ್ರು ಇವಾಗ ಹೆಸರಿಗೆ ಬರ್ತದೆ. ಆಮೇಲೆ ಮ್ಯಾಪಲ್ಲಿ ತೆಗೆದ್ರು ಕೂಡ ನಮ್ಮ ಅಜ್ಜನ ಹೆಸರಲ್ಲೇ ಇದೆ ಎಲ್ಲ. ಇವಾಗ ನೋಡಿದ್ರೆ ಇವಾಗ 4 ವರ್ಷದಿಂದ ಜಂಟಿ ಆಗಿರೋ ಜಮೀನಲ್ಲಿ ನಮ್ 4 ಜನ ಹೆಸರಿದೆ. ಇವಾಗ ಪಾಣಿ ನೋಡಿದ್ರೆ ಇವಾಗ ನಮ್ಮ ಹೆಸರಲ್ಲಿದೆ ಸರ್. ಇವಾಗ ಇದಕ್ಕೆ ಉಮೇಶ್ ಅನ್ನೋರು ಫ್ರಾಡ್ ಮಾಡಿ ಒಳಗಿನ ರೌಡಿಗಳನ್ನ ಕರ್ಸ್ಬಿಟ್ಟು ಅವ್ರು ದೌರ್ಜನ್ಯ ಮಾಡಿ ನಮ್ಗೆ ಕೈ ಕಟ್ಟಾಕಿದ್ದಾರೆ ಸರ್. ನಮ್ಗೆ ಸ್ಟೇಷನ್ಗೆ ಹೋದ್ರೆ ಏನು ನಮ್ಗೆ ಪರಿಹಾರ ಇಲ್ಲ. ಇದು ಅಜ್ಜಪುರ ಸ್ಟೇಷನ್ಗೆ ಹೋದ್ರು ಪರಿಹಾರ ಇಲ್ಲ. ಆಮೇಲೆ ತಾಲೂಕ್ ಆಫೀಸ್ಗೆ ಹೋದ್ರು ನಮ್ಗೆ ಪರಿಹಾರ ಇಲ್ಲ ಸರ್. ಯಾಕಂದ್ರೆ ಅವ್ರೆಲ್ಲಾರು ಒಳ ಹಾಕೊಂಡಿ ಅಂತ ಅವನೇ ಹೇಳ್ತಾವ್. ತಹಶೀಲ್ದಾರ್ ಹತ್ರ ಮತ್ತೆ AC ಹತ್ರ ಕಂಪ್ಲೇಂಟ್ ಮಾಡಿದೀರಾ? ಕಂಪ್ಲೇಂಟ್ ಮಾಡಿದ್ವಿ. ಅವರು ನಿಮ್ ಜಮೀನ್ ಹತ್ರ ನೀವು ಹೋಗಿ ನೀವು ಫೈಟ್ ಮಾಡ್ಕೊಂಡು ನೀವು ತಗೋಬೇಕಪ್ಪ ಜಮೀನು, ನಾವೆಲ್ಲದಕ್ಕೂ ನಾವು ಬರಕಾಗಲ್ಲ ಅಂತ ಅವ್ರು ಹೇಳ್ತಾವ್ರೆ. ನಾವ್ ಏನ್ ಮಾಡೋದು ಸರ್ ಹೇಳಿ ನಾವು ವಿಷ ಕುಡ್ದಿಲ್ಲ ಸಾಯ್ಬೇಕಾ? ಇಲ್ಲ ಏನ್ ಮಾಡ್ತೇವೆ ಹೇಳ್ರಿ? ವ್ಯವಸಾಯ ಮಾಡ್ತೇವೆ ರೈತರಿಗೆ ಏನ್ ಮಾಡ್ತೇವೆ, ಏನ್ ಪರಿಹಾರ ಕೊಡ್ತೇವೆ ಅದನ್ನ ಹೇಳ್ಕೊಡಿ ಸರ್. ನಮ್ಗೆ ಅತಿಕ್ರಮವಾಗಿ ಪ್ರವೇಶ ಮಾಡಿ ಮಣ್ಣೆಲ್ಲ ಹೊಡಿತಾವೆ ಸರ್, ಸೇರ್ಕೊಳ್ತಾ ಇದೀವಿ ನೋಡಿ. ಇವಾಗ ನಿನ್ನೆಯಿಂದ ನಾವೆಲ್ಲ ಬಂದು ಸೇರ್ಕೊಂಡ್ಮೇಲೆ ಇವಾಗ ಒಬ್ರು ಬರ್ತಾ ಇಲ್ಲ. ಆಮೇಲೆ ನಾವೆಲ್ಲ ಹೋದ್ಮೇಲೆ ಮತ್ತೆ ಹಿಂದೆಯಿಂದ ಬರ್ತಾರೆ ಸರ್. ಅದಕ್ಕೆ ಏನ್ ಪರಿಹಾರ ಕೊಡ್ತೀರಿ ನೀವು? ಅದು ಬೇಕು ನಮ್ಗೆ. ಎಷ್ಟು ದಿನದಿಂದ ಹೊಡಿತಾ ಇದ್ದಾರೆ? ಸುಮಾರು 15 ದಿವಸದಿಂದ ಹೊಡಿತಾರೆ ಸರ್ ಅವರು. ನಾವ್ ಆದಷ್ಟು ನಮ್ಮ ಕಡೆ ಯಾವ್ದೋ ಮೂಲೆಯಲ್ಲಿ ಹೋಗ್ಕೊಂಡ್ ಬರ್ತಾ ಇದ್ದ. ಅವಾಗ ಅವನು ನಿಮ್ ಕಡೆ ಬರಲ್ಲ ಅಂತ ಹೇಳಿದವನು ಅವನೇ. ಆಮೇಲೆ ಇಲ್ಲಿ ಬಂದ್ಮೇಲೆ ನಿಮ್ದಲ್ಲ, ಆಮೇಲೆ ಸಾಗುವಳಿ ಪತ್ರ ಕೊಡಿ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ದ. ಅದು ಮಾತ್ರ ಹೇಳ್ದ. ಆಮೇಲೆ ನೋಡ್ರಿ ಪತ್ರ ತೋರ್ಸಕ್ ಬಂದ್ರೆ ಇಲ್ಲ ನಮ್ದು ಪಾರ್ಟಿ ಇದೆ ಅಂತ ಸೆಂಟ್ರಲ್ ಬಂದು
ಫ್ರಾಡ್ ಮಾಡ್ತಾರೆ ಸರ್ ನಮ್ಗೆ. ಈಗ ಹಾ. ಉಮೇಶ್ ಅನ್ನೋರು ಮೂಲತಃ ಹುಣಸ್ಕಟ್ಟ ಗ್ರಾಮದವ್ರ. ಮೂಲತಃ ಸರ್ ಅವೆಲ್ಲ ಕಡುದಂತೆ ನಾವು ನೋಡೇ ಸರ್. ನಾವು ನಾವು ಸಣ್ಣದಿಂದ ನಾವು ಇಲ್ಲೇ ವ್ಯವಸಾಯ ಮಾಡ್ಕೊಂಡು ಪುಡ್ಲೆ ಹೋಗ್ಕೊಂಡು ಬಡುವೆಲ್ಲ ಹಾಕೊಂಡು ರಾಗಿ ಎಲ್ಲ ಬೆಳೆಸ್ಕೊಂಡು ಇಲ್ಲೇ ಕರ ಎಲ್ಲ ಮಾಡಿ ಇಲ್ಲೇ ವ್ಯವಸಾಯ ಮಾಡಿ ಸರ್. ನಾವು ನನಗೆ ಗೊತ್ತಿರಂಗೆ ನನಗೆ ಇವಾಗ 40 ವರ್ಷ. ನನಗೆ ಜ್ಞಾನ ಬಂದಾಗಿದ್ದಾನು 10 ವರ್ಷದಿಂದಾನು 30 ವರ್ಷ ಈ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡಿರೋದು. ಇವಾಗ ಅದ್ರಲ್ಲಿ ನಮ್ ಚಿಕ್ಕಪ್ಪ ಅವರು ಓಡಾಡಿದ್ದಾರೆ, 4 ಜನ ಚಿಕ್ಕಪ್ಪನರು ವ್ಯವಸಾಯ ಮಾಡಿದ್ದಾರೆ. ಆಮೇಲೆ ನಮ್ಮ ಅಜ್ಜ ಮಾಡೋರೆ, ನಮ್ಮ ಅಜ್ಜಿ ಮಾಡೋರೆ, ಆಮೇಲೆ ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲ ಮಾಡಿದೀವಿ, ಒಟ್ಟಿಗೆ ಇದೀವಿ. ಅದರಲ್ಲಿ ಏಕಾಏಕ ಎಲ್ಲ ಹುಣಸ್ಕಟ್ಟ ಗ್ರಾಮಸ್ಥರಿಗೆಲ್ಲ ಗೊತ್ತು. ಎಲ್ಲ ಸರ್ ನಮ್ಮ ಊರಲ್ಲಿ ಯಾರಿಗೆ ಒಬ್ರು ಇಲ್ಲ ಅನ್ಬಿಟ್ಟೆ ನಾವು ಜಮೀನು ಬಿಟ್ಬಿಡ್ತೀವಿ ಸರ್. ಇವಾಗ ಇಷ್ಟು ಜನ ಇದ್ದಾರೆ, 2000 ಮನೆ ಇದೆ. 2000 ಮನೆಯಲ್ಲಿ 5000 ಜನ ಇದ್ದಾರೆ. ಒಬ್ರು ಬಂದ್ರಿ ನಾವು ನಮ್ಮ ಮುನ್ಸಿಪಾಲಿಟಿಯಲ್ಲಿ ಒಬ್ರು ಬಾಯಲ್ಲಿ ಅವ್ರ ಜಮೀನು ಇಲ್ಲ ಅವ್ರು ಮಾತಾಡ್ಸ್ರಿ ನಾವು ಹೋಗಿ ಜಾಗ ಬಿಟ್ಟು ಹೋಗ್ತೀವಿ. ಅಕ್ಕ ಪಕ್ಕದವ್ರು ಅಷ್ಟೇನೆ, ಎಲ್ಲರೂ ನಮ್ ಕಡೆ ಸರ್. ನಮ್ ಕಡೆ ಇಲ್ಲ ಸರ್, ನಮ್ದು ಈಗ ನಾವು ಕೇಳ್ತಾ ಇದೀವಿ ಅಷ್ಟೇ, ಬೇರೆ ಜಮೀನು ನಾವು ಕೇಳ್ತಾ ಇಲ್ಲ. ಇನ್ನು 15 ದುಡ್ಡು ಬೇಡ ಸರ್, 15 ಜಮೀನು ಬೇಡ ನಮ್ಗೆ. ನಮ್ ಜಮೀನು ನಮ್ಗೆ ಬೇಕಷ್ಟೇ, ನಾವು ನಮ್ ನ್ಯಾಯ ಬೇಕಷ್ಟೇ ಸರ್. ವ್ಯವಸಾಯ